ಏನಕ್ಕೋ ಬಂದು ಕರ್ಕೊಂಡು ಹೋಗಿರ್ಬೋದಲ್ವಾ? ಇಲ್ಲ ಸಿಸ್ಟರ್, ಅವಳು ಗಾಬರಿಯಲ್ಲಿ ಭೂಮಿಕನ್ನು ಎಳ್ಕೊಂಡು ಕರ್ಕೊಂಡು ಹೋದ್ಲು. ಇದು ಏನು ತೋರಿಸುತ್ತೆ ಹೇಳು? ಅವಳಿಗೆಲ್ಲೋ ಏನೋ ಗೊತ್ತಾಗಿದೆ, ಏನೋ ವಾಸನೆ ಬಂದಿದೆ ಅಂತ ಅರ್ಥ ತಾನೇ? ಹಾಗಾಗಿದೆ ಅಂತಂತೀಯ? ಖಂಡಿತವಾಗ್ಲೂ ಅದು ಹಾಗೇ ಆಗಿದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಏನೋ ಮಿಸ್ ಹೊಡಿತದೆ ಸಿಸ್ಟರ್. ಒಂದು ಮಾತು ಹೇಳ್ತೀನಿ ಕೇಳ್ಕೊ. ಆ ದೌರ್ಭಾಗ್ಯ ನಮಗೆ ಅಪಾಯಕಾರಿಯಾಗಿ ಪರಿಣಮಿಸ್ತಾ ಇದ್ದಾಳೆ. ಏನು ಹೇಳ್ತಾ ಇದೀಯಣ್ಣ? ಹ್ಞೂ ಸಿಸ್ಟರ್, ಇನ್ನು ಅವಳನ್ನು ಲೈಟಾಗಿ ತಗೊಳಕ್ಕಾಗೋದಿಲ್ಲ. ಅವಳು ಯಾವತ್ತಿದ್ರೂ ನಮ್ಗೆ ಡೇಂಜರೇ. ಯಾವಾಗ ನಮ್ಮ ವಿರುದ್ಧ ತಿರುಗಿ ಬೀಳ್ತಾಳೆ ಅಂತ ಹೇಳೋಕ್ಕಾಗಲ್ಲ, ತಿಳ್ಕೊ. ಅತ್ತೆ 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 ಇರಿ, ಒಂದು ನಿಮಿಷ. ಏನಾಯ್ತು? ಯಾಕೆ ಹಾಗೆ ಹೇಳ್ಕೊಂಡ್ ಬಂದ್ರಿ? ಸರಿ ಆಯ್ತು, ಸಮಾಧಾನ ಮಾಡ್ಕೊಳ್ಳಿ. ಏನೂ ಇಲ್ಲ, ಸಮಾಧಾನ ಮಾಡ್ಕೊಳ್ಳಿ. ಹಾ, ಏನಾಯ್ತು? ಯಾಕೆ ಹಾಗೆ ಹೇಳ್ಕೊಂಡ್ ಬಂದ್ರಿ? ಏನಾಯ್ತು? ಹಾ, ಅಲ್ಲಿ ಮೇಲೆ ರೂಫು ರೂಫ್ ಅಲ್ವಾ? ಬ್ಯಾಲ್ಕನಿ? ಅತ್ತೆ, ಭೂಮಿಕಾ, ನೀವಿಲ್ಲೇನು ಮಾಡ್ತಾ ಇದ್ದೀರಾ? ನಾನಲ್ಲಿ ವಾಕ್ ಮಾಡ್ತಾ ಇದ್ದೆ, ನಿಮ್ಮನ್ನು ನೋಡ್ಬಿಟ್ಟು ಬಂದೆ. ಅಕ್ಕ ಯಾಕೊಂಥರ ಇದ್ದಾರೆ? ಅಕ್ಕ, ಏನಾಯ್ತಕ್ಕ? ಅಲ್ಲ, ಈ ಬಿಸಿಲಲ್ಲಿ ಇವ್ರು ಯಾಕೆ ಹೊರಗಡೆ ಓಡಾಡ್ತಿದ್ದಾರೆ? ನೀನಾದರೂ ಹೇಳ್ಬಾರ್ದ ಭೂಮಿಕಾ? ಅಕ್ಕ, ನೀವಿದ್ದ ರೀತಿ ಓಡಾಡಬಾರ್ದು, ರೆಸ್ಟ್ ತಗೋಬೇಕಲ್ವಾ? ಭೂಮಿಕಾ, ಬನ್ನಿ, ಬಾ, ಕರ್ಕೊಂಡು ಹೋಗೋಣ ಒಳಗಡೆ. ಬನ್ನಿ ಅಕ್ಕ, ಬನ್ನಿ. ನೋಡಿ, ಎಲ್ಲಾನು ನೀಟಾಗಿ ಆಗಬೇಕು, ಏನೂ ತೊಂದರೆ ಆಗಬಾರ್ದು. ಓಕೆ? ಹಾ, ಏನಾದರೂ ಇದ್ರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸರಿ. ಏನ್ರಿ ಆಂಟಿ, ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀರಾ? ಏನು ಇವೆಂಟ್ ಮ್ಯಾನೇಜ್ಮೆಂಟ್ ಎಲ್ಲ ಜೋರಾಗಿ ಮಾತಾಡ್ತಾ ಇದ್ದೀರಾ? ಯಾಕೆ, ನಿಮ್ಗೇನು ಗೊತ್ತೇ ಇಲ್ವಾ? ಅಲ್ಲ, ಗೊತ್ತು, ನಿಮ್ಮ ಬಾಯಿಂದನೇ ಕೇಳೋಣ ಅಂತ. ಅದೇ ನಿಮ್ಮ ಅತ್ತಿಗೆಗೆ ಅಂದ್ರೆ ನಮ್ಮ ಭಾವನ ಹೆಂಡತಿಗೇನೋ ಸೀಮಂತ ಮಾಡ್ತಿದಾರಂತಲ್ಲ, ಅದ್ರ ಬಗ್ಗೆನೇ ಕ್ಯಾಟ್ರಿಂಗ್ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಏನ್ರಿ ನೀವು ಡೈರೆಕ್ಟಾಗಿ ಅಕ್ಕನ ಸೀಮಂತ ಅಂತ ಹೇಳ್ಬೋದು ತಾನೆ? ಅದೇನದು ಭಾವನ ಹೆಂಡತಿ ಅಂತೆಲ್ಲ ಹೇಳೋದು? ಅದು ಹಾಗೆ, ನಾನು ಹಾಗೆ ಹೇಳೋದು. ಸರಿ ಬಿಡಿ, ಈಗ ಅಕ್ಕನ ಸೀಮಂತ ಅಂತ ನೀವು ಫುಲ್ ಬ್ಯುಸಿ ಆಗಿದ್ದೀರಾ ಅಲ್ವಾ? ಎಲ್ಲ ನಾವೇ ನೋಡ್ಕೋಬೇಕಲ್ವಾ ಪಾರ್ಥ? ಎಲ್ಲಾನು ನಾವೇ ಮುಂದೆ ನಿಂತು ಮಾಡಬೇಕು, ಡೆಕೋರೇಷನ್, ಅರೇಂಜ್ಮೆಂಟು ಅಲ್ವಾ? ರೀ, ಏನ್ರಿ ನೀವು ಇಷ್ಟೊಂದು ಕನ್ಫ್ಯೂಸಿಂಗ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಾ? ಅಲ್ಲ, ಅಕ್ಕನ್ ನೋಡಿದ್ರೇನೆ ಆಗಲ್ಲ ಅಂತಿದ್ದವರು ಈಗ ಅಕ್ಕನ್ ಸೀಮಂತನ ಮುಂದೆ ನಿಂತು ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ದೀರಾ? ಅಂದ್ರೆ ಎಲ್ಲ ಮಾಫಿನಾ? ಸೊ ಎಲ್ಲದೂ ಸರಿ ಹೋಯ್ತು ಅಂತ ಆಯ್ತು. ಅದ್ ಹೇಗ್ ಸಾಧ್ಯ? ಇವಾಗ ತಾನೇ ಹೇಳಿದ್ನಲ್ಲ, ಅವಳನ್ನ ನನಗೆ ಡೈರೆಕ್ಟ್ ಆಗಿ ಅಕ್ಕ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಅಂದ್ಮೇಲೆ ಎಲ್ಲ ಹೇಗ್ ಸರಿ ಹೋಗುತ್ತೆ? ರೀ, ನೀವು ಮತ್ತೆ ನನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ. ಹಾಗೂ ಹೇಳ್ತೀರಾ, ಹೀಗೂ ಹೇಳ್ತೀರಾ, ಏನು ಅಂತಾನೆ ಅರ್ಥ ಆಗ್ತಿಲ್ಲ ನಂಗೆ. ನೋಡಿ ಪಾರ್ಥ, ನಾನು ಪಾರ್ಟಿಸಿಪೇಟ್ ಮಾಡ್ತಿರೋದು ಈ ಸೀಮಂತದ ವಿಷಯದಲ್ಲಿ. ಅದು ಈ ಮನೆಗ್ ಸಂಬಂಧಪಟ್ಟಿದ್ದು, ಆ ಮಗುಗ್ ಸಂಬಂಧಪಟ್ಟಿದ್ದು. ನಾವ್ ಇದ್ರಲ್ಲಿ ಇನ್ವಾಲ್ವ್ ಆಗ್ಲೇಬೇಕು. ಅದು ಬಿಟ್ರೆ ಬೇರೆ ಇನ್ನೇನೂ ಇಲ್ಲ. ನಾನಂತೂ ಅಕ್ಕನ ವಿಷಯದಲ್ಲಿ ಕಾಂಪ್ರಮೈಸ್ ಆಗೋದೇ ಇಲ್ಲ. ಅವಳನ್ನ ಕಂಡ್ರೆ ನನ್ಗೆ ಆಗೋದಿಲ್ಲ ಅಷ್ಟೇ ಪಾರ್ಥ. ಅಲ್ಲ, ಮಾತು ಮೊದ್ಲಿನ ತರಾನೇ ಇದೆ, ಬಟ್ ಟೋನ್ ಚೇಂಜ್ ಆಗಿದೆ. ಟೋನಿಗೂ ಮಾತಿಗೂ ಕರೆಕ್ಟಾಗಿ ಸಿಂಕ್ ಆಗ್ತಿಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ನನ್ಗೆ ಯಾಕೋ ಬೇರೆನೇ ಸ್ಮೆಲ್ ಬರ್ತಾ ಇದೆ. ಎಲ್ಲೂ ಮಳೆ ಆಗಿದೆ, ಬಟ್ ಅದನ್ನ ತೋರ್ಸ್ಕೋತಾ ಇಲ್ಲ ಅಂತ ಅನ್ಸ್ತಾ ಇದೆ. ಹಲೋ, ಎಲ್ಲಿ ಕಳ್ದೋಗಿದ್ದೀರಾ? ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಐ ಮೀನ್ ಅರೇಂಜ್ಮೆಂಟ್ಸ್ ಎಲ್ಲ ಹೇಗೆ ಮಾಡೋದು ಅಂತ ಸ್ವಲ್ಪ ಮೈಂಡಲ್ಲೇ ಯೋಚನೆ ಮಾಡ್ತಾ ಇದ್ದೆ. ಈಗ ಏನಾದರೂ ಒಂದು ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ರೆ ಒಂದು ಐಡಿಯಾ ಇರಬೇಕಲ್ವಾ? ಸೊ ಆ ಐಡಿಯಾನ ಮೆಂಟಲಿ ಪ್ರಿಪೇರ್ ಮಾಡ್ಕೋತಾ ಇದ್ದೆ. ಮಾಡೋಣ ಬಿಡಿ, ಇನ್ನೂ ಜೋರಾಗಿ ಮಾಡೋಣ. ಅಂದರೆ ಮುಂದೆ ನಮ್ಮ ಸೀಮಂತ ಬರುತ್ತಲ್ಲ, ಅಲ್ಲಿ ಎಕ್ಸ್ಪೀರಿಯನ್ಸ್ನ ಯೂಸ್ ಮಾಡ್ಕೋಬೋದು. ವಾಟ್ ಐ ಮೀನ್ ಟು ಸೇ ಇಸ್, ಮುಂದೆ ಬರೋ ನಮ್ಮ ಸೀಮಂತಕ್ಕೆ ಇದೊಂಥರ ಟ್ರೈನಿಂಗ್ ಇದ್ದಾಗೆ. ನೀವು ಆ ದೇವ್ರ ಹತ್ರ ಬೇಡ್ಕೊಳ್ಳಿ, ಆದಷ್ಟು ಬೇಗ ನಮ್ಮ ಸೀಮಂತ ಆಗಲಿ ಅಂತ. ನಾನು ಕೇಳ್ಕೊತೀನಿ, ಏನಂತೀರಾ? ಬೇಡ್ಕೊಳ್ಳೋಣ. ಆಮೇಲೆ
ಏನೇನಾದ್ರೂ ಇದೆಯಾ? ಏನ್ರಿ ನೀವು, ನಾನೇನೋ ತಮಾಷೆಗೆ ಹೇಳ್ದೆ, ನೀವು ಅದಕ್ಕೆ ಇಷ್ಟೊಂದು ಕೋಪ ಮಾಡ್ಕೋತೀರಾ? ಫಸ್ಟು ಅಕ್ಕನ್ ಸೀಮಂತ ಮಾಡೋಣ, ಆಮೇಲೆ ನಮ್ ನೋಡ್ಕೊಳ್ಳೋಣ. ಓಕೆನಾ? ಓಕೆ ಓಕೆ ಓಕೆ. ಕೂತ್ಕೊಳ್ಳಿ ಅಕ್ಕ. ಯಾಕೆ ನೀವು ಈ ರೀತಿ ಅಲ್ಲಿ ಇಲ್ಲೆಲ್ಲ ಓಡಾಡ್ತೀರಾ? ಆಯಾಸ ಮಾಡ್ಕೋಬಾರ್ದಕ್ಕ. ಭೂಮಿಕಾ, ಸ್ವಲ್ಪ ನೀರು ಕೊಡಮ್ಮ ಅಕ್ಕನಿಗೆ. ಹಾ, ಈಗ ಹುಷಾರಾಗಿದ್ದೀರಾ? ಅತ್ತೆ ನೀರಿಲ್ಲ, ನಾನು ತಗೋಬರ್ತೀನಿ. ತಗೊಂಡು ಬಂದ್ಬಿಡು. ಏನೇ, ಯಾಕೆ ಇಷ್ಟೊಂದು ಭಯ ಪಡ್ತಾ ಇದೆಯಾ? ಹಳೇದೆಲ್ಲ ನೆನಪು ಬಂದಿದೆಯಾ ನಿನಗೆ? ಹೇಳೆ, ನೆನಪಾಗಿದೆಯಾ? ನನಗೆ ಯಾಕೋ ನಿನ್ನ ಮೇಲೆ ಅನುಮಾನ ಕಣೆ. ನೀನು ನಾವು ಅಂದ್ಕೊಂಡಿರೋ ಥರ ಅಲ್ಲ. ನನಗನ್ಸುತ್ತೆ ನಿನಗೆಲ್ಲ ನೆನಪಿದೆ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ. ಇಲ್ಲದ್ರೆ ಎರಡೆರಡು ಸಲ ನಿನ್ನ ಸೊಸೆನ ಕಾಪಾಡ್ತಿದ್ಯಾ? ಹೇಳು, ನೀನೇ ತಾನೆ ಅವಳನ್ನ ಬಚಾವ್ ಮಾಡಿದ್ದು? ಹೇಗೆ ಬಚಾವ್ ಮಾಡಿದೆ? ಆಗ ನನ್ನ ದಾರಿಗೆ ಮುಳ್ಳಾಗಿದ್ದು ಸಾಲದು ಅಂತ ಈಗನು ಮುಳ್ಳಾಗ್ತಾ ಇದೆಯಾ? ಆಗ ನಿನ್ನಿಂದಾಗಿ ಈ ಮನೆಗೆ ಬರೋದು ಲೇಟ್ ಆಯ್ತು. ಈಗ ನೀವೆಲ್ಲರೂ ಮನೆಗೆ ಬಂದಿರೋದ್ರಿಂದ ಆಸ್ತಿಯಲ್ಲಿ ಇನ್ನೂ ಪಾಲಾಗೋ ಥರ ಆಯ್ತು. ನನ್ನ ಹೊಟ್ಟೆ ಮೇಲೆ ಹೊಡೆದಿದ್ದು ಸಾಲದು ಅಂತ ಈಗ ನನ್ನ ಮಕ್ಕಳು ಹೊಟ್ಟೆ ಮೇಲೆ ಹೊಡಿತಾ ಇದೆಯಾ? ನನಗೆ ನನ್ನ ಮಕ್ಕಳಿಗೆ ಅನ್ಯಾಯ ಆಗ್ತಿದ್ರೆ ನೋಡ್ಕೊಂಡು ನಾನು ಸುಮ್ಮನೆ ಕೂತಿರ್ತೀನ? ಖಂಡಿತ ಸುಮ್ಮನೆ ಇರಲ್ಲ. ಏನು ಮಾಡಬೇಕು ಅದನ್ನ ಮಾಡೇ ಮಾಡ್ತೀನಿ. ಒಂದು ವೇಳೆ ಎಲ್ಲ ಗೊತ್ತಾಗಿ ನೀನೇನಾದ್ರೂ ಬಾಯಿ ಬಿಟ್ಟೆ ಅಂತ ಅನ್ಕೋ, ನಿನ್ ಮಗ, ನೀನ್ ಸೊಸೆ, ಅವಳ ಹೊಟ್ಟೆಲಿರೋ ಮೊಮ್ಮಗು ಯಾರು ಉಳಿಯಲ್ಲ. ಎಲ್ಲರೂ ಮೇಲೆ ಕಳಿಸ್ಬಿಡ್ತೀಯ. ಒಳ್ಳೆ ಡ್ರಿಂಕ್. ಥ್ಯಾಂಕ್ ಯು ಅಂಕಲ್. ಹೌದು, ಏನು ಕರೆಸಿದ್ದು? ಏನೋ ಮಾತಾಡಬೇಕು ಅಂದರೆ? ಇನ್ನೇನಿರುತ್ತೆ ಮಾತು, ನಿನ್ನ ಮತ್ತು ದಿಯಾ ಬಗ್ಗೆ. ದಿಯಾ ಬಗ್ಗೆನಾ? ಹಾ, ದಿಯಾ ಬಗ್ಗೆ. ಅಲ್ಲ ಕಣಯ್ಯ, ಇನ್ನು ಎಷ್ಟು ದಿವಸ ಅಂತ ಈಗ ಕದ್ದು ಮಿಚ್ಚಿ ಪರಸ್ಪರ ಭೇಟಿ ಮಾಡ್ತೀರ ನೀವು? ನಿನಗೆ ಒಂಥರ ಅನ್ಸೋದಿಲ್ವಾ? ಒಂಥರ ಕಳ್ಳ ಥರ ಫೀಲ್ ಆಗಲ್ವಾ? ಕಳ್ರ ಥರ ಏನು ಅಂಕಲ್, ನಿಜವಾಗ್ಲೂ ಕಳ್ರೆ ಅಂತ ಫೀಲ್ ಆಗುತ್ತೆ ನನಗೆ. ಆದರೆ ಏನು ಮಾಡೋದು, ಬೇರೆ ದಾರಿ ಇಲ್ವಲ್ಲ. ಯಾಕಿಲ್ಲ, ಮದುವೆನ ದಾರಿ ಇದೆಯಲ್ಲ. ಮದುವೆ ಒಂದಾದ್ರೆ ಎಲ್ಲನೂ ಸರಿ ಹೋಗುತ್ತೆ. ನಾನೇ ಮುಂದೆ ನಿಂತ್ಕೊಂಡು ನಿಮ್ಮಿಬ್ರು ಮದುವೆನೂ ಮಾಡಿಸ್ತೀನಿ. ಏನು ಹೇಳ್ತಾ ಇದ್ದೀರ ಅಂಕಲ್ ನೀವು? ಹೌದಪ್ಪ, ಆಗಲೇ ಮದುವೆ ಡೇಟ್ ಕೂಡ ಫಿಕ್ಸ್ ಆಗಿದೆ. ಅಷ್ಟೇ ಅಲ್ಲ, ಮದುವೆ ಗಂಡು ಹೆಣ್ಣಿಗೆ ಏನೇನು ಬೇಕೋ ಎಲ್ಲನೂ ಪರ್ಚೇಸ್ ಮಾಡಾಗಿದೆ. ನೀನು ಬಂದು ಅವಳು ಕುತ್ತಿಗೆಗೆ 3 ಗಂಟೆ ಹಾಕು ಸಾಕು. ಮನ್ಸುಬರ್ನಲ್ಲಿ ಅವಳ ಮದುವೆ ನಿರಾತಂಕವಾಗಿ ನಡೆಯುತ್ತೆ. ಅಯ್ಯೋ ಅಂಕಲ್, ದಯವಿಟ್ಟು ಬೇಡ. ಈಗಾಗಲೇ ಈ ವಿಚಾರವಾಗಿ ಒಂದು ವ್ಯವಸ್ಥೆ ಆಗಿದೆ. ನಾನೇನಾದರೂ ದುಡ್ಕೋದ್ರೆ ಅದು ಹಾಳಾಗಿ ಹೋಗ್ಬಿಡುತ್ತೆ. ಏನು ವ್ಯವಸ್ಥೆ ಆಗಿದೆ? ಆ ಮಲ್ಲಿ ನನ್ನ ಹತ್ರ ಒಂದು ಚಾಲೆಂಜ್ ಹಾಕಿದಾಳೆ. ಚಾಲೆಂಜಾ? ಎಸ್ ಅಂಕಲ್, ಮಲ್ಲಿ ಮೇಡಮ್ ಅವರ ಚಾಲೆಂಜ್. ಇನ್ನು 90 ಡೇಸಲ್ಲಿ ಅವಳು ನನ್ನನ್ನು ಒಲಿಸ್ಕೋತಾಳಂತೆ. ಅಷ್ಟೇ ಅಲ್ಲ, ನನ್ನ ಮೈಂಡನ್ನು ಡೈವರ್ಟ್ ಮಾಡಿ ಅವಳು ಪರ ಮಾಡ್ಕೋತಾಳಂತೆ. ಆಗೋ ಕೆಲಸನ ಅಂಕಲ್ ಇದು. ನನಗೆ ಗೊತ್ತು ಅದಾಗದಿರೋ ಕೆಲಸ ಅಂತ. ಸೊ ಆ ಚಾಲೆಂಜಲ್ಲಿ ಅವಳು ಸೋಲ್ತಾಳೆ. ಸೋತ ಮೇಲೆ ಅವಳೇ ನನ್ನನ್ನು ಮನೆನ ಬಿಟ್ಟು ಆಚೆ ಹೋಗ್ತಾಳೆ. ಹಾಗಿದ್ಮೇಲೆ ನಾನು ಯಾಕೆ ಅಂಕಲ್ ಇಷ್ಟೊಂದೆಲ್ಲ ಫೈಟ್ ಮಾಡಿ ಮೈ ಮೇಲೆ ಹೇಳ್ಕೋಬೇಕು?
ಆಮೇಲೆ ದಿಯನ್ ಆರಾಮಾಗಿ ಮದುವೆ ಆಗ್ಬೋದಲ್ಲ. ಏನಪ್ಪ ನೀನು ಚಾಲೆಂಜ್ ಅಂತೆ 90 ಡೇಸ್ ಅಂತೆ. ಅಲ್ಲ ನೀನು ಏನಾದರೂ ಮಾಡಿ ಈ ಮದುವೆನ ಮುಂದಕ್ಕೆ ಆಗ್ತಾನೆ ಇರ್ತಿಯಲ್ಲ, ಅವಳೇನು ಚಾಲೆಂಜ್ ಹಾಕೋದು? ಸುಮ್ಮನೆ ನೀನು ರೆಡಿ ಆಗ್ಬಾ. 3 ತಿಂಗಳೆಲ್ಲ ಕಾಯೋಕ್ಕಾಗೋದಿಲ್ಲ. ಅಂಕಲ್, ಇಷ್ಟು ದಿನಾನೇ ಕಾದಿದ್ದೀವಿ, ಇನ್ನೊಂದು 3 ತಿಂಗಳು ಕಾಯೋಕ್ಕಾಗಲ್ವಾ? ಆ ದಿಯಾ ಏನೋ 3 ತಿಂಗಳು ಗುರ್ತೋಳಂಗೆ ಆಡ್ತಾಳೆ ಅಂತ ಅಂದರೆ ನೀವು ಅವಳಿಗೆ ಸಪೋರ್ಟ್ ಮಾಡ್ತೀರಲ್ಲ, ಸ್ವಲ್ಪ ಕಾಯಿರಿ ಅಂಕಲ್. ಅಂಕಲ್, ಮಲ್ಲಿ ಇನ್ನೂ ನನ್ನ ಲೈಫಲ್ಲಿ ಇರಬೇಕಾದ್ರೆ ದಿಯನ್ ಹೇಗೆ ಮದುವೆ ಆಗಲಿ ನಾನು? ಮದುವೆ ಆದ್ರೆ ಅವಳ ಜೊತೆ ಸಂಸಾರ ಮಾಡೋಕ್ಕಾಗತ್ತಾ? ಅದಕ್ಕೆ ಮಲ್ಲಿ ಬಿಡ್ತಾಳೆ ಅಂದ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ಈಗ ಅದಕ್ಕೆ ಮಲ್ಲಿನೇ ಒಂದು ದಾರಿ ತೋರಿಸಿದಾಳೆ. ಚಾಲೆಂಜಲ್ಲಿ ಮಲ್ಲಿ ಪಕ್ಕ ಸೋಲ್ತಾಳೆ. ಆವಾಗ ನಾನು ಆರಾಮಾಗಿ ದಿಯನ್ನ ಮದುವೆ ಆಗ್ಬೋದು. ಕಾಯೋಣ ಇರಿ. ಒಂದು ವೇಳೆ ಸೋತೂನು ಅವಳು ಮಾತಿಗೆ ತಪ್ಪಿ ನನ್ನ ಹತ್ರ ಉಳ್ಕೊಳಕ್ಕೆ ನೋಡಿದ್ರೆ ಪರ್ಮನೆಂಟಾಗಿ ಅವಳಿಗೊಂದು ಗತಿ ಕಾಣಿಸಿ ಆಮೇಲೆ ದಿಯನ್ ಮದುವೆ ಆಗ್ತದೆ. ಸರಿ ಆಗಿದೆ. ಆ ಮಲ್ಲಿಗೆ ಈಗಲೇ ಒಂದು ಗುಂಡಿ ತೆಗೆದಿಟ್ಬಿಡೋಣ. ಅವಳ ರೆಕ್ಕೆ ಪುಕ್ಕ ಎಲ್ಲ ಕಟ್ ಮಾಡಿಬಿಟ್ಟು ಆ ಗುಂಡಿಗೆ ಹಾಕ್ಬೋಣ. ಒಳ್ಳೆ ಕೆಲಸನೇ. ಜೊತೆಗೆ ಒಂದು ಲೋಡ್ ಮಣ್ಣು ತರಿಸ್ಬಿಡಿ. ಯಾಕೆ? ಹೂ ತಕ್ಕಬೇಕಲ್ಲ ಅಂಕಲ್. ಗುಂಡಿ ತೋರಿಸಿದ ಮಣ್ಣೇ ಇರಲ್ವನೇ ಮುಚ್ಚಕ್ಕೆ. ಹೌದಲ್ಲ, ಮತ್ತೆ ಜಾಸ್ತಿ ತಲೆ ಉಪಯೋಗಿಸ್ಬಾರ್ದು. ಸರಿ, ಮಣ್ಣು ಕ್ಯಾನ್ಸಲು. ಒಂದು ಮಲ್ಲಿಗೆ ಗಿಡ ತರಿಸ್ಬಿಡಿ ಅಂಕಲ್. ಆ ಮಲ್ಲಿನ ಊತ ಹಾಕಿದ್ಮೇಲೆ ಅವಳ ಸಮಾಧಿ ಮೇಲೆ ಒಂದು ಮಲ್ಲಿಗೆ ಗಿಡ ನೆಡೋಣ ಅವಳ ಹೆಸರಲ್ಲಿ. ಭೂಮಿಕಾ, ನೀರು ತಂದ್ಯಾ? ಕೊಡು. ಪರವಾಗಿಲ್ಲ ಅತ್ತೆ, ನಾನು ಇಡ್ತೀನಿ. ಪರವಾಗಿಲ್ಲಮ್ಮ, ನೀನು ಹೋಗಿ ರೆಸ್ಟ್ ಮಾಡ್ಕೊ. ಕೊಡು, ನಾನು ಸ್ವಲ್ಪ ಅಕ್ಕನ ಸೇವೆ ಮಾಡ್ತೀನಿ. ಹಾಂ, ನಾನು ಹೇಳಿದ ಜ್ಞಾಪಕ ಇದೆ ತಾನೆ? ನೆನಪಿರ್ಲಿ. ತೆಪ್ಪಗಿದ್ರೆ ಸರಿ, ಇಲ್ಲಾಂದ್ರೆ ನೀನು ನಿನ್ನ ವಂಶ ಉಳಿಯೋದಿಲ್ಲ. ಬಾದಾಮಿ ಎಲ್ಲ ಬರ್ದಾಯ್ತಲ್ವಾ? ಏನೋ ಮರ್ತಿಲ್ಲ ತಾನೆ? ಒಂದ್ಸಲಿ ಫೋನ್ ಮಾಡಿ ಕೇಳ್ಬಿಡ್ಲಾ? ಓಯ್, ಅದಕ್ಕೆ ಬೆತ್ತ ಬೈಸ್ಕೋಬೇಕು ಬೇಡ, ನಾನೇ ಯೋಚನೆ ಮಾಡ್ತೀನಿ. ಏನ್ ಮಾವ, ಏನೋ ಲಿಸ್ಟ್ ಮಾಡ್ತಾ ಇದ್ದೀರಾ? ಏನಿಲ್ಲಮ್ಮ, ನಿಮ್ಮ ಅತ್ತೆ ಆರ್ಡರ್ ಪ್ರಕಾರ ಭೂಮಿಕನ ಸೀಮಂತಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಲಿಸ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಭೂಮಿಕಾಗಿ ಯಾವ್ಯಾವ ತಿಂಡಿ ಇಷ್ಟ, ಅದಕ್ಕೆ ಏನೇನು ಪದಾರ್ಥಗಳು ಬೇಕೋ ಅದನ್ನೆಲ್ಲ ಲಿಸ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಏನಿಲ್ಲ, ಬಿಟ್ಬಿಟ್ರೆ ನಿಮ್ಮ ಅತ್ತೆ ಗೊತ್ತಲ್ಲ, ಟೆನ್ಷನ್ನಲ್ಲಿ ಇದ್ದೀನಿ ಅಷ್ಟೆ. ಓ, ಹಾಗಿದ್ರೆ ನಿಮ್ಗೆ ಟೆನ್ಷನ್ ಸೀಮಂತದಲ್ಲ, ಅತ್ತೆದು ಅಂತ ಹೇಳಿ. ಅದನ್ನ ಬೇರೆ ಬಾಯಿ ಬಿಟ್ಟು ಹೇಳ್ಬೇಕಾ? ನಿಮ್ಮ ಅತ್ತೆ ಅಂದರೆ ನನಗೆ ಅಷ್ಟೊಂದು ಭಯ, ಭಕ್ತಿ, ಗೌರವ. ನಾನು ಮೇಷ್ಟ್ರಾಗಿದ್ರು ಅವಳ ಎದುರಿಗೆ ಸ್ಟೂಡೆಂಟೇ. ಜೀವ ಬಂದ್ಯಲ್ಲ, ಒಳ್ಳೆ ಕೆಲಸ ಆಯಿತು ನೋಡ. ಭೂಮಿಕಾ ಸೀಮಂತಕ್ಕೆ ಒಬ್ಬ ಫೋಟೋಗ್ರಾಫರ್ ಬೇಕು ಕಣ, ಅದನ್ನ ಅರೇಂಜ್ ಮಾಡ್ಬಿಡು. ಅದ್ರ ಅಗತ್ಯ ಇಲ್ಲ ಅಪ್ಪ. ಈಗ ತಾನೇ ಬಾಬಾ ಫೋನ್ ಮಾಡಿದ್ರು, ಎಲ್ಲ ಅರೇಂಜ್ಮೆಂಟು ಅವರೇ ಮಾಡ್ತಿದಾರಂತೆ. ನೀವೇನೋ ತಲೆ ಕೆಡ್ಸ್ಕೋಬೇಡಿ, ಎಲ್ಲ ನಾನು ನೋಡ್ಕೋತೀನಿ, ನೀವು ಜಸ್ಟ್ ಬಂದು ಹೋದ್ರೆ ಸಾಕು ಅಂತ ಹೇಳ್ತಿದ್ದಾರೆ. ಹಾಗಂದ್ರೆ ಹೇಗೋ? ತವ್ರ ಮನೆಯವರಾಗಿ ನಾವು ಏನಾದರೂ ಮಾಡಬೇಕಲ್ವಾ? ನಾವು ಎಲ್ಲರನ್ನೂ ಕರಿಯಲ್ಲಪ್ಪ, ಆದರೆ ಕೆಲವ್ರನ್ನಾದ್ರೂ ಕರಿತೀವಿ ತಾನೆ. ನಾವೇನು ಮಾಡಿಲ್ಲ ಅನ್ನೋ ಥರ ಆಗ್ಬಾರ್ದಲ್ವಾ? ಅವ್ರ ಮುಂದೆ ನಾವೇನು ಮಾಡಿಲ್ಲ ಅನ್ನೋ ಥರ ಆಗ್ಬಾರ್ದಲ್ವಾ? ಹೌದಪ್ಪ, ಆದರೆ ಬಾವನ್ ಬಗ್ಗೆ ನಿಮಗೆ ಗೊತ್ತಲ್ವಾ? ಅವ್ರು ಒಂದ್ಸಲ ಡಿಸೈಡ್ ಮಾಡಿದ್ರೆ ಏನಾದರೂ ಕೆಲಸ ವಹಿಸ್ಕೊಂಡ್ರೆ ಎಂಡ್ ಟು ಎಂಡ್ ಅವರೇ ಮಾಡಬೇಕು. ಇಲ್ಲದೆ ಹೋದ್ರೆ ಅವ್ರಿಗೆ ಸಮಾಧಾನನೇ ಇರಲ್ಲ. ಇನ್ನು ಪ್ರೆಸ್ಟೀಜ್ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿಯಪ್ಪ, ಯಾರು ಏನು ಅಂದ್ಕೊಳ್ಳಲ್ಲ. ಅಯ್ಯೋ, ಇದು ಪ್ರೆಸ್ಟೀಜ್ ವಿಚಾರ ಅಲ್ಲ ಕಣೋ. ಹೆತ್ತವರಾಗಿ ನಾವು ಮಾಡಬೇಕಾಗಿರೋ ಕರ್ತವ್ಯ. ಸರಿ ಬಿಡು, ಅಳಿಯಂದ್ರೆ ಎಲ್ಲ ಮಾಡ್ತಾರೆ ಅಂದಮೇಲೆ ನಾವೇನು ಮಾಡೋಕ್ಕಾಗತ್ತೆ? ಆದರೂ ಅಳಿಯಂದ್ರೆ ಏನು ಮಾಡಿದ್ರು ಎಲ್ಲ ಬೆಸ್ಟಾಗಿ ಮಾಡ್ತಾರೆ. ಹಾಗನ್ಕೊಂಡು ಸಮಾಧಾನ ಮಾಡ್ಕೋಬೇಕಷ್ಟೆ. ಅಪ್ಪ, ಯಾರು ಮಾಡಿದ್ರೇನೋ ಸೀಮಂತ ಖುಷಿ ಖುಷಿಯಾಗಿ ಚೆನ್ನಾಗಾಗ್ಬೇಕಷ್ಟೆ. ಬಾವನ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಲೆಕ್ಕ ಬೇರೆ. ಆದರೆ ಭಾವ ಆಗಲ್ಲ. ಯಾವತ್ತೂ ನಮ್ಮ ಜೊತೆ ಫಾರ್ಮಾಲಿಟೀಸೇ ಇಟ್ಕೊಂಡಿಲ್ಲ. ಒಂಥರ ಬಿಂದಾಸ್ ಮನುಷ್ಯ ಅವರು. ನಾವು ವರಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅವ್ರು ಮಾಡಿದ್ರು ನಾವು ಮಾಡ್ದಂಗೆನೆ.
ಅಂಥ ವ್ಯಕ್ತಿ ಈ ಮನೆಗೆ ಅಳಿನಾಗಿ ಸಿಕ್ಕಿರೋದಕ್ಕೆ ನಾವು ಪುಣ್ಯ ಮಾಡಿದ್ದೀವಿ. ಒಂದು ರೀತಿಲಿ ನೋಡೋಕೆ ಹೋದ್ರೆ ಅವ್ರು ಬರೀ ಅಳಿ ಅಂದ್ರಲ್ಲ, ಈ ಮನೆಗೆ ಒಬ್ಬ ಹಿರಿ ಮಗ ಇದ್ದಂಗೆ. ಅವರು ನಮ್ಮನ್ನ ಹಾಗೇ ನೋಡ್ಕೋತಾರೆ. ಇಂಥ ಸೌಭಾಗ್ಯ ಬೇರೆ ಯಾರಿಗಿದೆ ಹೇಳು? ನಿಜ ಮಾವ, ಇಂಥ ವಿಷಯದಲ್ಲಿ ಗೌತಮ್ ಅಣ್ಣನ ಹೊಗಳಲೇಬೇಕು. ಬರೀ ಅಳಿಯ ಮಾತ್ರ ಅಲ್ಲ, ಎಲ್ಲ ರೋಲ್ನು ನೀಟಾಗಿ ನಿಭಾಯಿಸ್ತಾನೆ. ಅವನ ಥರ ಇರೋದು ತುಂಬಾನೇ ಕಷ್ಟ. ಹೌದು. ಅದಕ್ಕೆ ಈ ಭೂಮಿಕಾ ಸೀಮಂತ ಮುಗಿಸ್ಕೊಂಡು ಮನೆಗೆ ಬರ್ತಾಳಲ್ವಾ, ಅವಳಿಗೆ ಯಾವ ರೂಮ್ ಕೊಡೋದು ಅದನ್ನು ಈಗಲೇ ಡಿಸೈಡ್ ಮಾಡಿಕೊಂಡು ನೀವು ಮತ್ತೆ ಅಪ್ರೂವಲ್ ತೊಗೊಂಬರೋಣ. ಹೇಳಿ, ಯಾವ ರೂಮ್ ಕೊಡೋಣ? ಯಾವ ರೂಮ್ ಅಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿರೋ ರೂಮೇ ಕೊಡೋಣ ಮಾವ. ಅತ್ತಿಗೆಗೆ ಸ್ಟೇಜ್ ಹತ್ತಿ ಇಳಿಯೋದೆಲ್ಲ ಸ್ವಲ್ಪ ಸ್ಟ್ರೆಸ್ ಆಗುತ್ತಲ್ವಾ? ಆಪ ಈ ರೂಮ್ನೇ ಕೊಡೋಣ, ಯಾಕೆಂದ್ರೆ ಗಾಳಿ ಬೆಳಕೆಲ್ಲ ತುಂಬಾ ಚೆನ್ನಾಗಿದೆ. ಸರಿ, ಹಾಗಾದರೆ ಕೆಳಗಿನ ರೂಮೇ ಫೈನಲ್ ಮಾಡ್ಬೋಣ. ಆಮೇಲೆ ಮಹಿಮಾ ಪ್ರೆಗ್ನೆಂಟ್ ಆಗಿದ್ದಾಗ ಅಳಿಯಂದ್ರು ಅವಳು ಫೋನ್ ಮುಟ್ಟಕ್ಕೆ ಬಿಡಲಿಲ್ಲ. ಭಗವದ್ಗೀತೆ ಶ್ಲೋಕ, ಬೇರೆ ಶ್ಲೋಕಗಳು, ಹಾಡುಗಳು ಇದೆಲ್ಲ ಕೇಳಬೇಕು ಅಂತ ವ್ಯವಸ್ಥೆ ಮಾಡಿದ್ರಲ್ಲ, ಹಾಗೇನೆ ನಾವು ವ್ಯವಸ್ಥೆ ಮಾಡ್ಬೋಣ. ಅಳಿಯಂದ್ರಿಗೆ ಖುಷಿ ಆಗ್ಬಿಡ್ಬೇಕು. ಮಹಿಮಾ, ಜೀವ, ಈ ಜವಾಬ್ದಾರಿ ನಾನು ನಿಮಗೆ ಕೊಡ್ತಾ ಇದ್ದೀನಿ. ನೀವಿಬ್ಬರು ಮುಂದೆ ನಿಂತ್ಕೊಂಡು ಇದನ್ನೆಲ್ಲ ಸರಿಯಾಗಿ ನೋಡ್ಕೋಬೇಕು. ಓಕೆ ಮಾವ, ಅಡ್ಡನ್. ನಾವಿಬ್ರೆ ಅದೆಲ್ಲ ನೋಡ್ಕೊಳ್ತೀವಿ. ಅತ್ತೆ, ಈಗ ಹೇಗಿದ್ದೀರಾ? ಸುಧಾ ಟ್ಯಾಬ್ಲೆಟ್ ಕೊಟ್ಲಾ? ಅತ್ತೆ, ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡೋದಕ್ಕೆ ಬಂದೆ. ನೀವಾಗಲೇ ಏನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ರಿ, ಆದರೆ ಶಾಕುಂತಲ ಅತ್ತೆನ ನೋಡಿದ ತಕ್ಷಣ ನೀವು ಸುಮ್ಮನಾಗ್ಬಿಟ್ರಿ. ಏನತ್ತೆ ಅದು? ನೀನೇನಾದ್ರೂ ಬಾಯಿ ಬಿಟ್ಟೆ ತನ್ಕೋ, ನಿನ್ ಮಗ, ನಿನ್ ಸೊಸೆ, ಅವಳ ಹೊಟ್ಟಿಲಿರೋ ಮಗು ಯಾರು ಉಳಿಯಲ್ಲ. ಅತ್ತೆ, ನೀವು ನನ್ನ ಬಗ್ಗೆ, ನನ್ನ ಮಗು ಬಗ್ಗೆ ಏನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ರಿ. ಹೇಳಿ ಅತ್ತೆ, ಏನದು? ಅತ್ತೆ, ನಿನ್ನೆ ದೇವ್ರ ಮುಂದೆ ಎಣ್ಣೆ ಚೆಲ್ಲಿತ್ತು. ಅಲ್ಲಿ ಎಣ್ಣೆ ಇದೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ನಿನ್ನೆ ನೀವು ನನ್ನನ್ನು ತಡೆದ್ರಿ, ಇವತ್ತು ಅಷ್ಟೇ ನನಗೇನೋ ಆಗ್ಬಿಡುತ್ತೆ ಅನ್ನೋ ಥರ ನೀವು ನನ್ನನ್ನು ಹೇಳ್ಕೊಂಡು ಬಂದ್ರಿ. ಏನು ನಡೀತಿದೆ? ನಿಮ್ಮ ಮನಸ್ಸಲ್ಲಿ ಏನಿದೆ? ನನ್ನ ಹತ್ರ ಹೇಳಿ. ನೀವು ಹೇಗೆ ಬೇಕಾದರೂ ಹೇಳಿ, ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಅತ್ತೆ. ಅತ್ತೆ, ಭಯ ಪಡಬೇಡಿ. ಅದೇನೇ ಇದ್ರೂ ನನ್ನ ಹತ್ರ ಹೇಳ್ಕೊಳ್ಳಿ. ಇಲ್ಲ, ನಾನೀಗ ಸುಮ್ಮನೆ ಇರೋದೇ ಒಳ್ಳೇದು. ಸತ್ಯ ಗೊತ್ತಾಗಿದೆ ಅನ್ನೋ ವಿಷಯ ಆ ರಾಕ್ಷಸಿಗೇನಾದರೂ ಗೊತ್ತಾದರೆ ಅವಳು ಏನು ಮಾಡೋದಕ್ಕೂ ಹೇಸೋಳಲ್ಲ. ಅವಳಿಂದನೇ ನನ್ನ ಗಂಡನ ಕಳ್ಕೊಂಡೆ ಅನ್ನೋ ಅನುಮಾನ ನನಗಿದೆ. ಜೊತೆಗೆ ನಿಮ್ಗಳಿಗೆ ಏನು ಮಾಡಿಬಿಡ್ತಾಳೋ ಅನ್ನೋ ಭಯನೂ ಇದೆ. ಅದಕ್ಕೆ ನಾನು ಸುಮ್ಮನಿದ್ದೀನಿ. ಸರಿ ಹೋಗಿದ್ರು ಸರಿ ಹೋಗಿಲ್ಲ ಅನ್ನೋ ಥರ ಇದ್ದೀನಿ. ನನ್ನನ್ನು ಕ್ಷಮಿಸಮ್ಮ. ನಾನು ಯಾವುದನ್ನು ಹೇಳೋ ಸ್ಥಿತಿನಲ್ಲಿಲ್ಲ. ನಿಮಗೋಸ್ಕರ ನಾನು ಸುಮ್ಮನೆ ಇರಲೇಬೇಕು. ನನಗದು ಅನಿವಾರ್ಯ. ಸರಿ, ಹೋಗ್ಲಿ. ಬನ್ನಿ, ರೆಸ್ಟ್ ಮಾಡಿ ಮಲ್ಕೊಳ್ಳಿ. ಶ್ಯೂರ್, ಐ ಟಾಕ್ ಟು ಯು ಲೇಟರ್. ಬಾಯ್. ರೀ ಹೆಂಡತಿ, ಏನ್ರಿ ಇದು? ಮಗು ಹುಟ್ಟಕ್ಕೂ ಮುಂಚೆನೆ ಇಷ್ಟೊಂದೆಲ್ಲ ಶಾಪಿಂಗ್ ಮಾಡ್ಕೊಂಬಂದಿದ್ದೀರಾ? ಫುಲ್ ಸ್ಪೀಡ್ ಆಗಿಬಿಟ್ಟಿದ್ದೀರಾ? ಅಲ್ಲ, ನಾನೇನೋ ಬೆಳಗ್ಗೆ ತಮಾಷೆಗೆ ಸೀಮಂತ ಮಾಡ್ಕೊಳ್ಳೋಣ ಅಂತ ಹೇಳಿದೆ. ಅಲ್ಲ, ನೀವು ಅದನ್ನೇ ಸೀರಿಯಸ್ ಆಗಿ ತಗೊಂಡು ಅಡ್ವಾನ್ಸ್ ಆಗಿ ಶಾಪಿಂಗ್ ಮಾಡ್ಕೋತಾ ಇದ್ದೀರೋ ಹೇಗೆ? ಹಲೋ, ಸ್ವಲ್ಪ ಸಮಾಧಾನ. ಇದು ನಮ್ಮ ಮಗುಗಲ್ಲ. ಅಲ್ಲ, ನನಗೂ ಗೊತ್ತು, ಸುಮ್ಮನೆ ತಮಾಷೆಗೆ ಹೇಳಿದೆ. ಅಲ್ಲ, ಮಗುಗೋಸ್ಕರ ಅಂತ ನೀವು ಇಷ್ಟೊಂದೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀರಾ. ಬಟ್ ಮಗು ತಾಯಿಗೆ, ಐ ಮೀನ್ ಅತ್ತಿಗೆಗೆ ಅಂತ ನೀವೇನು ತಗೊಂಡೇ ಇಲ್ಲ. ಯಾಕೆ ತಗೋಬೇಕು? ಇದೇನ್ರಿ ಈಗ ಹೇಳ್ತಾ ಇದ್ದೀರಾ? ಯಾಕೆಂದ್ರೆ ಅವ್ರ ಮಗು ತಾಯಿ ಅಲ್ವಾ, ಅವ್ರಿಗೂ ನಾವೇನಾದ್ರೂ ಕೊಡ್ಬೇಕಲ್ವಾ? ಕೊಡಬೇಕು, ಬಟ್ ನನಗೇನು ಕೊಡಬೇಕು ಅಂತ ಅನಿಸ್ಲಿಲ್ಲ. ಅದಕ್ಕೆ ಏನು ಕೊಡ್ತಾ ಇಲ್ಲ.
ಏನ್ರಿ ನೀವು ಇಂಥ ಟೈಮಲ್ಲೂ ವಾರ್ ಮಾಡ್ತಾ ಇದ್ದೀರಾ? ಸ್ವಲ್ಪ ಕನ್ಸೆಷನ್ ಕೊಡಿ, ಸ್ವಲ್ಪ ಕಾಂಪ್ರಮೈಸ್ ಆಗಿ. ನೋಡಿ, ಎಲ್ಲರೂ ದೃಷ್ಟಿಯಲ್ಲೂ ನೀವು ಒಳ್ಳೆಯವ್ರಾಗ್ತಾ ಇದ್ದೀರಾ, ಆದರೆ ಅತ್ತಿಗೆ ದೃಷ್ಟಿಯಲ್ಲಿ ಮಾತ್ರ ಇನ್ನೂ ಕೆಟ್ಟವ್ರಾಗ್ತಾ ಇದ್ದೀರಾ. ನೋಡಿ ಪಾರ್ಥ, ನಾನೇನು ಕೆಟ್ಟೋಳಲ್ಲ. ಅವಳ ವಿಷಯದಲ್ಲಿ ನಾನು ನ್ಯೂಟ್ರಲ್ ಆಗಿದ್ದೀನಿ. ದ್ವೇಷನೂ ಇಲ್ಲ, ಇಷ್ಟನೂ ಇಲ್ಲ. ಅವಳ ಪಾಡಿಗೆ ಅವಳಿದ್ದಾಳೆ, ನನ್ನ ಪಾಡಿಗೆ ನಾನಿದ್ದೀನಿ. ನನಗೆ ಅವಳ ವಿಷಯದಲ್ಲಿ ಏನೂ ಅನ್ಸೋದೇ ಇಲ್ಲ. ಸರಿ, ಹಾಗಾದರೆ ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀರಾ? ಯಾವ ಸೆಂಟಿಮೆಂಟ್ಗೋಸ್ಕರ ಮಾಡ್ತಾ ಇದ್ದೀರಾ ಹಾಗಾದರೆ? ಯಾವ ಸೆಂಟಿಮೆಂಟ್ ಅಂದರೆ ಫ್ಯಾಮಿಲಿ ಫಂಕ್ಷನ್ ಅಲ್ವಾ, ಅದಕ್ಕೆ. ಏನಕ್ಕೆ ಸ್ಮೈಲ್ ಮಾಡ್ತಿದ್ದೀರಾ? ಏನಕ್ಕೂ ಇಲ್ಲ, ನಗು ಬಂತು, ನಗಾಡದೆ ಅಷ್ಟೇ. ನೋಡಿ, ಸುಮ್ಮನೆ ಹೇಳಿ, ಇವಾಗ ಏನಕ್ಕೆ ನಗ್ತಿದ್ದೀರಾ? ಅರೆ, ಹೇಳದ್ನಲ್ಲ, ಸ್ಮೈಲ್ ಬಂತು, ಅದಕ್ಕೆ ಸ್ಮೈಲ್ ಮಾಡಿದೆ. ರೀ ಹೆಂಡತಿ, ಮನ್ಸಲ್ಲಿ ತುಂಬ ಸೆಂಟಿಮೆಂಟ್ಸ್ ಇಟ್ಕೊಂಡು ಎಷ್ಟೇ ಡ್ರಾಮಾ ಆಡ್ತೀರಾ? ಇಟ್ಸ್ ಓಕೆ. ಮೋಡದಲ್ಲಿರೋ ಮಳೆ ನೀರನ್ನ, ಹಾರ್ಟಲ್ಲಿರೋ ಫೀಲಿಂಗ್ಸ್ನ ಜಾಸ್ತಿ ಟೈಮ್ ಹಿಡ್ಕೊಳಕ್ಕಾಗೋದಿಲ್ಲ. ಏನೇ ಇದ್ರೂ ಕರಗಲೇಬೇಕು, ಆಚೆ ಬರಲೇಬೇಕು. ನೋಡೋಣ ಇನ್ನು ಎಷ್ಟು ದಿನ ಅಂತ. ನೋಡಿ, ಮತ್ತೆ ನಗ್ತಾ ನಗ್ತಾನೆ ಕಿಲೋಮೀಟರ್ ಗಟ್ಟಲೆ ಮೈಂಡ್ ವಾಶ್ ಆಗ್ತಿದ್ದೀರಾ. ಏನು ಅಂತ ಹೇಳಿ ಪಾರ್ಥ. ಏನಿಲ್ಲ, ಮಗು ಹುಟ್ಟುತ್ತಲ್ಲ, ಅದ್ರ ಸ್ಕಿನ್ ಟೋನ್ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಸ್ಕಿನ್ ಟೋನಾ? ಯಾ, ನಿಮ್ಗೇನೋ ಆಗ್ತಾ ಇದೆ ಬರ್ತಾ ಬರ್ತಾ. ಕರೆಕ್ಟ್ ಟೈಮ್ಗೆ ಕಾಲ್ ಬಂತು. ಐಲ್ ಸಿ ಯು ಲೇಟರ್. ಬಾಯ್. ಹಲೋ. ಯಾ. ಇಲ್ಲಿ ಎಣ್ಣೆ ಚೆಲ್ಲಿದೆ ಅಂತ ನಿಮ್ಗೆ ಗೊತ್ತಾಯ್ತು?